ನಮಸ್ಕಾರ ಎಲ್ಲರಿಗೂ. ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಬ್ಯಾಚುಲರ್ಸ್ ಕುಕಿಂಗ್ ಅಡ್ವೆಂಚರ್ಸ್ಗೆ ಸ್ವಾಗತ. ನಾವು ಇವತ್ತು ಮಿಸಾಳ ಪಾವ್ ಮಾಡ್ಬೇಕಂತ ಹೇಳೀವಿ, ಮತ್ತು ಅದು ಹೆಂಗೆ ಮಾಡ್ತಾರೆ ಅಂದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ಕೊಡ್ತೀನಿ. ನಾ ಫುಲ್ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಕೈತಿ ಮಿಸಾಳ ಪಾವ್ ಹೆಂಗೆ ಮಾಡ್ತಾರೆ ಅಂಥೇಳಿ. ಇದು ಮೊದಲು ನಾವು ಮುಕುಣಿ ಕಾಳು ಇಲ್ಲ ಹೆಸರು ಕಾಳು ತೊಗೊಂಡು ಕುಕ್ಕರ್ ಒಳಗೆ ಕುದಿಸ್ಲಾಕ ಇಟ್ಟಿದ್ದೆವು. ಒಂದು 2-3 ಸೀಟಿ ಹೊಡಿಸ್ಬೇಕು ಅದಕ್ಕೆ ಅಂದ್ರೆ ಅವು ಕಾಳು ಸ್ವಲ್ಪ ಕೈ ಹಚ್ಚಿ ನೋಡಿದ್ರೆ ಇದು ಅನ್ನಿಸ್ಬೇಕು, ಮೆತ್ತಗೆ ಹಾಕಿರಬೇಕು. ಮತ್ತು ಅದಕ್ಕೆ ಬೇಕಾದಷ್ಟು ಈರುಳ್ಳಿ, ಟೊಮೆಟೊ ಮತ್ತು ಬೆಳ್ಳುಳ್ಳಿ ಸುಲ್ಕೊಂಡಿದ್ದೆವು. ಇದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಬಟ್ಲಾಗ ಹಾಕಿ ಜಜ್ಜಿದೆವು. ಇದು ನೋಡ್ರಿ, ಈಗ ಕುಕ್ಕರ್ದಾಗ ಒಂದು 3-4 ಸೀಟಿ ಹೊಡಿಸಿದ್ದೆವು. ಈಗ ಇವೆಲ್ಲ ಕಾಳು ಕುದ್ದಿದ್ದಾವೆ. ಇವು ಕಾಳದಿಂದ ನಾವು ಮಿಸಾಳ ಪಾವ್ ಭಾಜಿ ಮಾಡತ್ತಿದ್ದೆವು. ಮೊದಲು ಕಡಾಯಿ ಒಳಗೆ ಎಣ್ಣೆ ಹಾಕಿದೆವು. ಸ್ವಲ್ಪ ಎಣ್ಣೆ ಹಾಕಿ ಮೀಡಿಯಮ್ ಫ್ಲೇಮ್ ಇಡ್ರಿ, ಫುಲ್ ಹೈನೂ ಇಡಬೇಡ್ರಿ, ಎಷ್ಟು ಲೋನೂ ಇಲ್ಲ. ಮೀಡಿಯಮ್ ಫ್ಲೇಮ್ ಇಟ್ಟು ಹುಷಾರಾಗಿ ಮಾಡಿರಿ. ಫಸ್ಟ್ ಜೀರಿಗೆ ಸಾಸಿವೆ ಹಾಕಬೇಕು. ಒಂದು ಸ್ವಲ್ಪ ಎಣ್ಣೆ ಕಾಯ್ತಲ್ಲ ಆವಾಗ ಜೀರಿಗೆ ಮತ್ತು ಸಾಸಿವೆ ಹಾಕಬೇಕಾಗ್ತದೆ. ನೋಡ್ರಿ, ನಾವು ಸ್ಟೆಪ್ ವೈಸ್ ನಿಮಗೆಲ್ಲ ಹೇಳ್ತೀವಿ ಹೆಂಗೆ ಮಾಡ್ತಾರೆ ನಾವು. ಇದು ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೆವು. ಸ್ವಲ್ಪ ಎಡಿಸಿ ಸ್ವಲ್ಪ ಫ್ರೈ ಮಾಡಿರಿ. ಅದಕ್ಕೆ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ 3 ಹಾಕಿ ಸ್ವಲ್ಪ ಫ್ರೈ ಮಾಡಿರಿ. ಇದು ಸ್ವಲ್ಪ ಹಳದಿ ಪೌಡರ್ ಹಾಕಿದೆವು. ಫ್ರೈ ಆಗತ್ತೈತಿ ನೋಡ್ರಿ, ಅಷ್ಟೇ ಮೀಡಿಯಮ್ ಫ್ಲೇಮ್ ಇಟ್ಟಿದ್ದೇವೆ ನಾವು, ಭಾಳ ಇಟ್ಟಿಲ್ಲ. ಅದಾದ ತಕ್ಷಣ ಈರುಳ್ಳಿ ಹಾಕಿ ಅದಕ್ಕೂ ಒಂದು ಸ್ವಲ್ಪ ಫ್ರೈ ಮಾಡಬೇಕು 1 ನಿಮಿಷ ತನಕ. ಅಂದ್ರೆ ಕೆಂಪು ಕಲರ್ ಕಾಣಿಸ್ಬೇಕು ಅವು ಈರುಳ್ಳಿ ಎಲ್ಲ ಬಿಳಿ ಇದಾವಲ್ಲ ಅವು ಎಣ್ಣೆ ಒಳಗೆ ಫ್ರೈ ಆಗಿ ಕೆಂಪು ಕಲರ್ ಒಳಗೆ ಕಾಣಿಸ್ಬೇಕು, ಅಲ್ಲಿ ತನಕ ಫ್ರೈ ಮಾಡಿರಿ. ಮತ್ತು ಟೊಮೆಟೊನೂ ಹಾಕತ್ತಿದ್ದೆವು. ಟೊಮೆಟೊ, ಈರುಳ್ಳಿ 2 ಹಾಕಿ ಸ್ವಲ್ಪ ಫ್ರೈ ಮಾಡಿರಿ 1 ನಿಮಿಷ ತನಕ. ನೋಡ್ರಿ, ಫ್ರೈ ಆಗತ್ತೈತಿ ಫುಲ್. ಅದು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಂತೆ ಉಪ್ಪು ಹಾಕಬೇಕು. ಅದು ಮಿಸಾಳ ಪಾವ್ದು ಮಸಾಲೆ ಐತ್ರಿ ಸ್ವಲ್ಪ, ಆ ಮಸಾಲೆನೂ ಹಾಕ್ತೀವಿ ಇದ್ರೊಳಗೆ. ಇದು ಮೊದಲು ಉಳ್ಳಾಗಡ್ಡಿ, ಟೊಮೆಟೊ ಇದು ಎಲ್ಲ ಇದ್ದು ಸ್ವಲ್ಪ ಫ್ರೈ ಆದ ಬಳಿಕ ಇದು ಮಿಸಾಳ ಪಾವ್ ಮಸಾಲೆ ಹಾಕಿದೆವು. ಅಂದ್ರೆ ಅಂಗಡಿ ಒಳಗೆ ಸಿಗ್ತೈತೆ ಮಿಸಾಳ ಪಾವ್ ಇಲ್ಲ ಪಾವ್ ಭಾಜಿ ಮಸಾಲೆ ಬೇಕಂದ್ರೆ ಅದು ಮಸಾಲೆ ಒಂದು ಸ್ವಲ್ಪ ಹಾಕಿ ಮತ್ತೊಂದು ಸ್ವಲ್ಪ ಫ್ರೈ ಮಾಡತ್ತೀವಿ. ಈ ಫುಲ್ ಎಲ್ಲ ಟೊಮೆಟೊ ಸ್ವಲ್ಪ ಕರಗೈತಿ ಮತ್ತು ಉಳ್ಳಾಗಡ್ಡಿನೂ ಎಲ್ಲ ಕೆಂಪು ಕಲರ್ ಒಳಗೆ ಆಗೈತೆ ಅಂದ್ರೆ ಫ್ರೈ ಆಗೈತಿ. ಈಗ ಏನು ಮಾಡಬೇಕಪ್ಪ ಅಂತಂದ್ರೆ ಸ್ವಲ್ಪ ಖಾರ ಹಾಕತ್ತಿದ್ದೀವಿ ನಾವು, ಖಾರ ಮಸಾಲ ಒಂದು ಖಾರ ಹತ್ತಬೇಕಲ್ರಿ ಸ್ವಲ್ಪ, ಅದಕ್ಕೆ ಖಾರ ಹಾಕತ್ತಿದ್ದೀವಿ. ಖಾರ ಆದ ಬಳಿಕ ಅದು ನಾವು ಕುದಿಸಿರ್ತೇವಲ್ಲ ಮುಕುಣಿ ಕಾಳು ಇಲ್ಲ ಹೆಸರು ಕಾಳು, ಅದು ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಬೇಕು. ಅದು ಹೆಂಗೆ ಅಂದ್ರೆ ಮಿಸಾಳ ಪಾವ್ ಫುಲ್ ಹೆಂಗೆ ಪ್ರೊಸೆಸ್ ಅನ್ನೋದು ನಿಮಗೆಲ್ಲ ಇದು ಕೊನೆ ತನಕ ನೋಡಿದ್ರೆ ಗೊತ್ತಾಕೈತಿ ನಿಮಗೂ. ಮತ್ತು ಇದು ನೋಡಿರಿ, ಮುಕುಣಿ ಕಾಳು ಹಾಕಿದೆವು. ಇದು ಹಾಕಿ ಇದಕ್ಕೆ ಮತ್ತೆ ಮಿಕ್ಸ್ ಮಾಡಬೇಕೆಲ್ಲ ಶಿಸ್ತಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಬೇಕಂತಂದ್ರೆ ಫುಲ್ ಮತ್ತು ಗಟ್ಟಿನೂ ಆಗಬಾರ್ದು, ಒಂದು ಸ್ವಲ್ಪ ನೀರು ಹಾಕಬೇಕಾಗ್ತದೆ. ಅಂದ್ರೆ ಅದು ಪಾವ್ ಜೊತೆ ನೀವು ಹಚ್ಕೊಂಡು ತಿನ್ನುವಾಗ ಸ್ವಲ್ಪ ಸಾಂಬಾರು ಟೈಪ್ ಅನ್ನಿಸ್ತೈತಿ. ಭಾಳ ಹೆಚ್ಚಿಗೆ ನೀರು ಹಾಕ್ಲಕ್ಕೆ ಹೋಗ್ಬೇಡ್ರಿ, ಅದು ಫುಲ್ ಅದು ಮುಕುಣಿ ಸಾಂಬಾರು ಆಗಿಬಿಡ್ತೈತಿ. ನೋಡ್ರಿ, ಇದು ಫುಲ್ ಮಿಕ್ಸ್ ಮಾಡ್ಲತ್ತಾರೆ ಈಗ. ಅಂದ್ರೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಟು ಕಾಯಿಸಿ ಸ್ವಲ್ಪ ನೀರು ಹಾಕಿದಾರೆ, ಒಂದು ಗ್ಲಾಸ್ ನೀರು. ಅಂದ್ರೆ ನಿಮ್ಗೆ ಎಷ್ಟು ಜನ ಇದ್ದೀರಿ ನೀವು ತಿನ್ನಕ್ಕಂತ ಅದ್ರ ಮೇಲೆ ಕ್ವಾಲಿಟಿ ಮೇಲೆ ನೋಡಿ ಸ್ವಲ್ಪ ಟೇಸ್ಟ್ ಮಾಡಿರಿ. ಆ ಟೇಸ್ಟ್ ಆದ ಬಳಿಕ ಎಷ್ಟು ಉಪ್ಪು ಇನ್ನೂ ಬೇಕಂತ ಅಷ್ಟು ಉಪ್ಪು ಹಾಕಿರಿ. ಅದು ಹಾಕಿದ ಬಳಿಕ ಅಂದ್ರೆ ನೀರು ಹಾಕಿದ್ದೇವಲ್ಲ ನಾವು, ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಫ್ಲೇಮ್ ಇಟ್ಟಿದ್ದೆವು. ಅಂದ್ರೆ ಅದು ಕಾಯಿಲೆ ಅಂತೇಳಿ ಕುದಿಲೆ ಅಂತೇಳಿ ಒಂದು ಸ್ವಲ್ಪ ಕುದಿಲಕ್ಕೆ ಇಡಬೇಕು. 2-3 ನಿಮಿಷ ಕುದಿಸ್ರಿ, ಆಮೇಲೆ ಕುದಿಸಿದ ಬಳಿಕ ತೆಗೀರಿ. ಅಂದ್ರೆ ಫುಲ್ ಮಿಸಾಳ ಪಾವ್ ರೆಡಿ. ಇದು ಕುದಿಲತ್ತೈತೆ ನೋಡ್ರಿ. ಈಗ ನಮ್ಮ ಯೂಟ್ಯೂಬ್ ಚಾನಲ್ದಾಗ ನಾವು ಫುಡ್ ತಕ್ಕಂತೆ ವಿಡಿಯೋಗಳು ಬಿಡ್ತಾ ಇರ್ತೀವಿ, ನೋಡಿರಿ, ನಿಮ್ಗೆ ಹೆಲ್ಪ್ ಆಕೈತಿ. ಯಾರಿಗೇ ಬೇಕಾಗಿದ್ದರೆ ಅವರಿಗೂ ಶೇರ್ ಮಾಡಿರಿ.
ಇಲ್ಲಿ ಫೈನಲಾಗಿ ಲಾಸ್ಟಿಗೆ ಫೈನಲ್ ಟಚ್ ಕೊಡೋ ಸಂಬಂಧ ಕೊತ್ತಂಬರಿ ಹಾಕತ್ತಿದ್ದೇವೆ ಮೇಲೆ. ಸ್ವಲ್ಪ ಕೊತ್ತಂಬರಿ ಹಾಕಿ ಇನ್ನು ಪಾವ ಇಟ್ಟು ರೆಡಿ ಮಾಡ್ಕೊಂಡ್ರೆ ಮುಗೀತು, ಮಿಸಾಳ ಪಾವ್ ರೆಡಿ. ನೋಡಿರಿ ಫೈನಲ್ ಮುಗೀತಿದೆ ಎಲ್ಲ. ಈ ಪಾವಿಗೆ ಏನು ಮಾಡ್ಬೇಕಂತಂದ್ರೆ ನಾವೇನು ಮಾಡ್ಲಿತ್ತೀವಿ ಅಂದ್ರೆ ಪಾವ್ ತಂದಿದ್ದೇವೆ, ತಂದು ನಡುವೆ ಕಟ್ ಮಾಡಿದ್ದೆವು. ಕಟ್ ಮಾಡಿ ಸ್ವಲ್ಪ ತುಪ್ಪ ಹಚ್ಚಿ ತೆವಿ ಕಾಸಿ ಅದ್ರ ಮೇಲೆ ಹುರಿಲತ್ತಿದ್ದೆವು. ಅಂದ್ರೆ ಸ್ವಲ್ಪ ಬಿಸಿ ಮಾಡ್ಲತ್ತಿದ್ದೆವು. ಅಂದ್ರೆ ತುಪ್ಪ ಹಚ್ಚಿ ಬಿಸಿ ಮಾಡಿದ್ದೆವು ಅಂದ್ರೆ ಸ್ವಲ್ಪ ಸಿಮಿ ಹತ್ತೈತಿ. ಮತ್ತು ಇದು ನಿಂಬೆಕಾಯಿ ಉಳ್ಳಾಗಡ್ಡಿ ಹುಳ್ಕೊಂಡಿದ್ದೆವು, ಅಂದ್ರೆ ಮಿಸಾಳ ಪಾವ್ ಜೊತೆ ತಿನ್ನಕ್ಕೆ ಬೇಕಲ್ಲ. ಮತ್ತು ಹಂಗೆ ಅಂಗಡಿ ಒಂದು ಸ್ವಲ್ಪ ಸೇವಾನು ತಂದಿದ್ದೆವು. ಇದು ಹುರಿಲತ್ತಾರ ನೋಡ್ರಿ. ಹುರಿದ ಒಳಗೆ ಫೈನಲಾಗಿ ಮಿಸಾಳ ಪಾವ್ ರೆಡಿ. ಇಲ್ಲಿ ನೋಡ್ರಿ ನಿಂಬೆಕಾಯಿ, ಉರುಳಿ, ಮಿಸಾಳ ಪಾವ್ ಭಾಜಿ, ಇದು ಸೇವ, ಇವು ಪಾವ ಈಗೆಲ್ಲ ತಾಟೊಳಗೆ ಹಾಕ್ಕೊಂಡು ತಿನ್ನೋದು ಒಂದೇ ಬಾಕಿ. ನಮ್ಮ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಗೆಳೆಯರೇ.